ಇಮಿಡಿಯೇಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ, ಚಿಕ್ಕಪ್ಪನ ಫ್ಯಾನ್ಸ್. ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿ ಏನು ಫ್ರ್ಯಾಕ್ಚರ್ ಏನಾಗಿಲ್ಲ, ಕಾಲು ಉಳ್ಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟ್ ಮಾಡಿದ್ವಿ. ಏನಂದ್ರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ, ನಮಗೂ ಯಾರು ಇನ್ಫಾರ್ಮ್ ಮಾಡಲಿಲ್ಲ. ಅಲ್ಲಿ ಯಾವುದೋ ಚೆನ್ನಾಗಿ ಥಿಂಕ್ ಟಿವಿ ನೈನ್ ರಿಪೋರ್ಟ್ ಒಬ್ರು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರು ಅಂಡ್ ಡಾಕ್ಟರ್ಗೂ ತೋರಿಸಿದ್ರು. ತುಂಬಾ ಖುಷಿ ಆಯ್ತು ಅವ್ರಿಗೆ. ಅಂಡ್ ಅಲ್ಲಿ ಬೌನ್ಸರ್ ಏನೋ ತಡೆದ್ರು ಅಂತ ಗೊತ್ತಾಯ್ತು. ನಾನು ಅವ್ರ ಹತ್ರ ಮಾತಾಡಿದೆ. ಇನ್ಫ್ಯಾಕ್ಟ್ ಅವರು ಹೇಳಿದೆ, ನಿಜವಾಗ್ಲೂ ಆ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಯಾವುದೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ. ಬಟ್ ಅವ್ರು ಆರಾಮಾಗಿದ್ದಾರೆ ಅಂಡ್ ಅಷ್ಟೇ. ಈ ಘಟನೆ ಡೆಫಿನೆಟ್ಲಿ ಆಗ್ಬಾರ್ದು, ಬಟ್ ಗಮನ ನಿಜವಾಗ್ಲೂ ನಂಗೆ ಏನಾರು ಬಂದಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡಿಸ್ತಿದ್ದೆ. ಗೊತ್ತು, ನಾನು ನೋಡಿದೆ, ಹಿಂದೂ ತಿರುಗಿ ನೋಡ್ಲೇ ಇಲ್ಲ ಅವರು, ಹಂಗೆ ಹೋಗ್ಬಿಟ್ರು ಅಂಡ್ ಅದೆಲ್ಲ ಸುಮಾರು ನಾನು ನೋಡಿದೆ. ಆಮೇಲೆ ಕೆಲವರು ಅಲ್ಲೂ ಹೇಳಿದ್ರು, ಏನು ಈ ಸಿನಿಮಾನ ಯಾಕೆ ನೋಡ್ಬೇಕು, ಸಿನಿಮಾ ಯಾಕೆ ಮಾಡ್ತಾರೆ ಇವರು ಅಂತ. ಸರ್, ನನಗೆ ಸಿನಿಮಾ ಅಂದ್ರೆ ಪ್ರಾಣ, ಸಿನಿಮಾ ಅಂದ್ರೆ ನಮ್ ಕಸ್ಬು ಅಂಡ್ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾಡ್ತೀವಿ. ಅಂಡ್ ಇವತ್ತು ನನ್ಗೆ ನಿಜವಾಗ್ಲೂ ಬೇಜಾರಾಯ್ತು ಅವತ್ತ ನ್ಯೂಸ್ ಎಲ್ಲ ವಿಷಯ ನೋಡಿದಾಗ. ಸಿನಿಮಾ ಯಾಕೆ ಮಾಡಬೇಕು, ಸಿನಿಮಾನ ಯಾಕೆ ನೋಡ್ಬೇಕು ಅಂತ ಪ್ರಶ್ನೆ ಮಾಡಿದಾಗ ಸಖತ್ ಹರ್ಟ್ ಆಯ್ತು. ಯಾಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಲಿ ನಾವುಗಳೇ ಮಾತಾಡ್ತೀವಿ ಸಿನಿಮಾ ಜನ ಬರ್ಬೇಕು ನೋಡ್ಬೇಕು ಅಂತ ಸಮಯದಲ್ಲಿ ನಾವೇ ಜನನ ಪ್ರಶ್ನೆ ಮಾಡ್ಬೇಕಾಯ್ತಲ್ಲ ಸಿನಿಮಾ ಯಾಕೆ ಮಾಡ್ಬೇಕು ಅಂತ. ನಿಜವಾಗ್ಲೂ ಆ ಸಿನಿಮಾ ನಾನು ಒಬ್ಬನೇ ಇಲ್ಲ ಸರ್, ತುಂಬಾ ಜನ ನಾವೆಲ್ಲ ಕಷ್ಟ ಪಡ್ಕೊಂಡು ಮಾಡಿದ್ವಿ. ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ, ಯೂನಿಟ್ ಅವರಿಂದ ಪ್ರತಿಯೊಬ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ವಿ. ನಾನು ಬರೀ ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಸಿನಿಮಾನು ಎಲ್ಲರೂ ಕಷ್ಟಪಟ್ಟೆ ಮಾಡೋದು. ಆ ಟೈಮಲ್ಲಿ ನಾವು ಯಾವತ್ತಿದ್ರು ಒಳ್ಳೇದನ್ನ ಹೇಳ್ಬೇಕು, ಜನರಿಗೂ ನಾವು ಒಳ್ಳೇದನ್ನ ಬಯಸ್ಬೇಕು, ಅದೊಂದು ನಾನು ಕೇಳ್ಕೊತೀನಿ ಅಷ್ಟೇ. ಗೊತ್ತಿದ್ದು ತಪ್ಪಾಗಿಲ್ಲ. ಅಲ್ಲಿ ಯಾಕೆ ಸಿನಿಮಾ ನೋಡ್ಬೇಕು ಅಂತ ಅವರು ನಾವು ಗೊತ್ತಿದ್ದು ತಪ್ಪಾಗಿಲ್ಲ. ಅಲ್ಲಿ ಕಾರಲ್ಲಿ ದಿಕ್ಕಿ ತಳ್ಳಾಟದಲ್ಲಿ ಅವ್ರು ಒಂಚೂರು ಲೇಡಿ ಅವ್ರಿಗೆ ಏಟಾಗಿದೆ. ಅವ್ರ ಗುರುವರು ಮಾತಾಡಿದ್ರು, ಅವ್ರ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಗೊತ್ತಿದ್ದು ತಪ್ಪಾಗಿಲ್ಲ. ಅದು ಗೊತ್ತಾದ್ಮೇಲೆ ಇಮಿಡಿಯೇಟ್ಲಿ ಅವ್ರು ಏನ್ ಮಾಡ್ಬೇಕು, ಅವ್ರು ಆಗಲೇ ಅವ್ರು ಗೊತ್ತಾದಾಗ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ. ಅಷ್ಟೊಂದೇ ಅವರು ಲೇಡಿ ಅವ್ರದ್ದು ಟ್ರೀಟ್ಮೆಂಟ್ ಆಗಿ ಡಿಸ್ಚಾರ್ಜ್ ಆಗಿದೆ. ಇಟ್ ವಾಸ್ ಜಸ್ಟ್ ಮೈನರ್. ಹೌದಾ ಅಂದ್ರೆ ಮೈನರ್ಗೆ ಏಟ್ ಆಗಿರೋದು ನಿಜ, ಬಟ್ ಅದಕ್ಕೆ ಸಾರಿ ಕೇಳ್ತೀವಿ. ಬಿಕಾಸ್ ಅವ್ರು ಹೇಳಿದ್ರೆ ಬೌನ್ಸರ್ ಕಡೆಯಿಂದ ಸಾರಿ ಕೇಳ್ತೀವಿ, ಬಟ್ ಇಂಟೆನ್ಷನಲ್ ಆಗಿರೋದಲ್ಲ.